ಐಪಿಎಲ್ ಸೀಸನ್ 19ರ ಆವೃತ್ತಿಯಲ್ಲಿ ಮತ್ತೊಬ್ಬ ಕನ್ನಡಿಗನ ಎಂಟ್ರಿಯಾಗಿದೆ. ಹೌದು, ಈ ಬಾರಿಯ ಐಪಿಎಲ್ನಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇರುವಂತಹ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಆಡ್ತಿದ್ದಾರೆ ಕರ್ನಾಟಕದ 19 ವರ್ಷದ ಈ ಯುವ ಆಟಗಾರ. ಆತ ಮತ್ತಾರೂ ಅಲ್ಲ, ಲೆಗ್ ಸ್ಪಿನ್ನರ್ ಬೌಲರ್ ಯಶ್ ರಾಜ್ ಪೂಂಜಾ. ಭಾನುವಾರ ನಡೆದಂತಹ ಪಂದ್ಯದಲ್ಲಿ ಯಶ್ ರಾಜ್ ಪೂಂಜಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿತಾರೆ. 6.5 ಅಡಿ ಎತ್ತರವಿರುವಂತಹ ಯಶ್ ತಮ್ಮ ಲೆಗ್ ಸ್ಪಿನ್ ಮಾಡಲು ಮುಂದಾಗಿದ್ರು. ಇವರು ತಮ್ಮ 17ನೇ ವಯಸ್ಸಿನಲ್ಲೇ ರಾಜಸ್ಥಾನ ರಾಯಲ್ಸ್ ಕ್ಯಾಂಪ್ ಅನ್ನು ಸೇರ್ಕೊಂಡಿದ್ರು. ಆದರೆ 2 ವರ್ಷ ನೆಟ್ಸ್ನಲ್ಲಿ ಬೌಲಿಂಗ್ ಮಾಡಿ ಗಮನ ಸೆಳೆದಿದ್ರು. ಭಾನುವಾರ ಅವರಿಗೆ ಮೊದಲ ಅವಕಾಶ ಸಿಗುತ್ತೆ. ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಯಶ್ ರಾಜ್ ಪೂಂಜಾ ಇಲ್ಲಿ ಅಬ್ಬರಿಸಿದ್ದಾರೆ. ಬೌಲ್ ಮಾಡಿದಂತಹ 4 ಓವರ್ಗಳಲ್ಲಿ ಕೇವಲ 25 ರನ್ ನೀಡಿ 1 ವಿಕೆಟ್ ಅನ್ನ ಯಶ್ ರಾಜ್ ಪೂಂಜಾ ಪಡ್ಕೊಂಡಿದ್ದಾರೆ. ಈ ಮೂಲಕ ತಮ್ಮ ಮೊದಲ ಪದಾರ್ಪಣೆಯ ಪಂದ್ಯವನ್ನ ಸ್ಮರಣೀಯವಾಗಿಸಿಕೊಂಡಿದ್ದಾರೆ. ಇನ್ನು ಯಶ್ ರಾಜ್ ಪೂಂಜಾ ಯಾರು ಅನ್ನೋದನ್ನು ನೋಡೋದಾದ್ರೆ, ಯಶ್ ರಾಜ್ ಪೂಂಜಾ ಭಾರತದ ಪ್ರತಿಭಾವಂತ ಸ್ಪಿನ್ ಬೌಲರ್. ಇವರು ಜೂನ್ 26, 2006 ರಂದು ಅಬುಧಾಬಿಯಲ್ಲಿ ಜನಿಸಿದ್ರು. ಇವರ ತಂದೆ ಧೀರಜ್ ಮತ್ತು ತಾಯಿ ಶಿಲ್ಪಾ ಪೂಂಜಾ. ಸದ್ಯ ಇವರು ಕರ್ನಾಟಕದ ಪರ ದೇಶೀಯ ಟೂರ್ನಿಗಳಲ್ಲಿ ಆಡ್ತಿದ್ದಾರೆ. ಸದ್ಯ ರಾಜಸ್ಥಾನ ರಾಯಲ್ಸ್ ತಂಡದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಯಶ್ ರಾಜ್ ಯುಎಇನಲ್ಲಿ ಬೆಳೆದಿದ್ದು ಅಬುಧಾಬಿಯ ಕೇಂಬ್ರಿಡ್ಜ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇವರ ಸಹೋದರ ಯೋಧಿನ್ ಪೂಂಜಾ ಸಲಹೆಯ ಮೇರೆಗೆ ಲೆಗ್ ಸ್ಪಿನ್ ಮಾಡಲು ಇವರು ಮುಂದಾಗಿದ್ರು. ಇನ್ನು 2023ರಲ್ಲಿ ಶಾಲಾಭ್ಯಾಸವನ್ನು ಮುಗಿಸಿದ ಬಳಿಕ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಅಕಾಡೆಮಿಗೆ ಸೇರಿದ್ರು. ಕರ್ನಾಟಕದ ಸ್ಥಳೀಯ ಲೀಗ್ಗಳಲ್ಲಿ ಆಡೋ ಮೂಲಕ ರಾಜ್ಯದ ಕ್ರಿಕೆಟ್ ವಲಯಕ್ಕೆ ಚಿರಪರಿಚಿತರು. ಇನ್ನು ರಾಜಸ್ಥಾನ ಈ ಬಾರಿಯ ಹರಾಜಿನಲ್ಲಿ ಇವರನ್ನ 30 ಲಕ್ಷ ಕೊಟ್ಟು ಖರೀದಿ ಮಾಡಿತ್ತು. ಇನ್ನು ಯಶ್ ರಾಜ್ ಅವರು 2025ರ ಮಹಾರಾಜ ಟ್ರೋಫಿಯಲ್ಲಿ ಹುಬ್ಬಳ್ಳಿ ಟೈಗರ್ಸ್ ಪರ ಕಣಕ್ಕಿಳಿದ್ರು. ಈ ಲೀಗ್ನಲ್ಲಿ ತಾವು ಆಡಿದ 10 ಪಂದ್ಯಗಳಲ್ಲಿ 23 ವಿಕೆಟ್ ಪಡೆದು ಗಮನ ಸೆಳೆದಿದ್ರು. ಈ ಮೂಲಕ ಯಶ್ ಲೀಗ್ನಲ್ಲೇ ಅತಿ ಹೆಚ್ಚು ವಿಕೆಟ್ ಪಡೆದ 2ನೇ ಬೌಲರ್ ಅನ್ನೋ ಖ್ಯಾತಿಯನ್ನು ಪಡೆದಿದ್ರು. ಸದ್ಯ ಐಪಿಎಲ್ನ ಪದಾರ್ಪಣೆಯ ಪಂದ್ಯದಲ್ಲೇ ಭರವಸೆಯನ್ನು ಮೂಡಿಸಿರುವಂತಹ ಯಶ್ ರಾಜ್ ಪೂಂಜಾ ಮುಂದೆ ಭಾರತದ ಪರ ಆಡ್ಲಿ ಅನ್ನೋದೇ ಅಭಿಮಾನಿಗಳ ಆಶಯ.